ವಿಮಾನ ದುರಂತದಲ್ಲಿ ಯಾರೂ ಕೂಡ ಬದುಕುಳಿದಿಲ್ಲ. ಮಾಜಿ ಸಿಎಂ ವಿಜಯ್ ರೂಪಾನಿ ಸೇರಿ ಎಲ್ಲಾ ಪ್ರಯಾಣಿಕರು ಕೂಡ ಸಾವನ್ನಪ್ಪಿದ್ದಾರೆ. ಸ್ಯಾಡ್ ಡೇ ಇವತ್ತು, ಬ್ಲ್ಯಾಕ್ ಡೇ ಅಂತಾನೆ ಹೇಳಬಹುದು. 242 ಜನ ಸಾವನ್ನಪ್ಪಿರುವಂತಹ ದುರಂತ ಇವತ್ತು ಭಾರತದಲ್ಲಿ ಗುಜರಾತ್ನ ಅಹಮದಾಬಾದಲ್ಲಿ ನಡೆದೋಗಿದೆ. ಅದರಲ್ಲೂ ಮಾಜಿ ಸಿಎಂ ವಿಜಯ್ ರೂಪಾನಿ ಅವರು ಕೂಡ ಇದ್ರು, ಅವರು ಕೂಡ ಸಾವನ್ನಪ್ಪಿರುವಂಥದ್ದು. ನಾನಾಗಲೂ ಹೇಳ್ತಾ ಇದ್ರೆ ಇಲ್ಲಿ ಬದುಕುಳಿಯುವ ಸಾಧ್ಯತೆ 0 ಅಂತ ಹೇಳಿ. ಸೊ 242 ಪ್ರಯಾಣಿಕರು ಅಂದರೆ 230 ಪ್ರಯಾಣಿಕರು, 12 ಸಿಬ್ಬಂದಿಗಳು ಸಾವನ್ನಪ್ಪಿರೋದು, ಪೈಲಟ್ ಕೋ ಪೈಲಟ್ ಅನ್ನ ಸೇರಿ. ಅಹಮದಾಬಾದ್ನಲ್ಲಿ ವಿಮಾನ ಅಪಘಾತದಲ್ಲಿ 242 ಮಂದಿ ಸಾವನ್ನಪ್ಪಿದ್ದಾರೆ. ಸಾವಿನ ಸಂಖ್ಯೆ ಇನ್ನಷ್ಟು ಹೆಚ್ಚಳವಾಗುವಂತ ಸಾಧ್ಯತೆ ಇದೆ. ಯಾಕೆ ಅಂತಂದ್ರೆ ಅಲ್ಲಿ ಬಿದ್ದಿರುವಂಥದ್ದು ಸಾರ್ವಜನಿಕರಿರುವಂತಹ ಜಾಗದಲ್ಲಿ, ಕಟ್ಟಡದ ಮೇಲೆ ಬಿದ್ದಿದೆ. ಅಲ್ಲಿರುವಂತಹ ವಿದ್ಯಾರ್ಥಿಗಳು ಊಟಕ್ಕೆ ಬಂದಿದ್ರು, ಅವರ ಪರಿಸ್ಥಿತಿ ಏನು? ಇನ್ನು ನಂಬರ್ಸ್ ಜಾಸ್ತಿ ಆಗುತ್ತೆ. ನನ್ನ ಸಹೋದ್ಯೋಗಿ ಈಗ ರಾಘು ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ರೆ. ರಾಘು, ಆಗ್ಲೂ ಕೂಡ ಮಾತನಾಡ್ತಾ ಇರಬೇಕಾದ್ರೆ ಅನಿಸ್ತಾ ಇದ್ದಿದ್ದು ಒಂದೇ, ಈ ದುರಂತದಲ್ಲಿ ಯಾರು ಕೂಡ ಬದುಕುಳಿಯೋ ಸಾಧ್ಯತೆನೇ ಇಲ್ಲ ಅಂತ ಹೇಳಿ. 0% ಬದುಕುಳಿಯೋ ಸಾಧ್ಯತೆ ಅಂತ ಹೇಳಿ. ಆದರೆ ಪ್ರಯಾಣಿಕರು, ಅಲ್ಲಿರುವಂಥ ಸಿಬ್ಬಂದಿಗಳು ಡೆತ್ ಆಯಿತು. ಬಟ್ ಸ್ಥಳೀಯವಾಗಿ ಕಟ್ಟಡದ ಮೇಲೆ ಬಿದ್ದಿರುವ ಪರಿಣಾಮವಾಗಿ ಕಟ್ಟಡದಲ್ಲಿ ಎಷ್ಟು ಜನ ಗಾಯ ಆಗಿದೆ, ಎಷ್ಟು ಜನ ಡೆತ್ ಆಗಿದೆ ಅನ್ನುವಂಥ ಕ್ಲಿಯರ್ ಪಿಕ್ಚರ್ ಇನ್ನೂ ಸಿಗ್ತಾ ಇಲ್ವಾ ರಾಘು? ಅರುಣ್, ಖಂಡಿತವಾಗಿಯೂ ಕೂಡ. ಯಾಕಂದ್ರೆ ಈ ಹಿಂದೆ ಯಾವಾಗ ಕ್ರ್ಯಾಶ್ ಆಯ್ತು ಆ ಕೂಡಲೇ ಒಂದಷ್ಟು ಮಾಹಿತಿಗಳು ಸಿಕ್ತು. ಬಹುತೇಕವಾಗಿ ವಿಮಾನದಲ್ಲಿ ಇದ್ದಂತ ಪ್ರಯಾಣಿಕರು, ಕ್ರ್ಯೂ ಮೆಂಬರ್ಸ್ ಜೊತೆಗೆ ಅಲ್ಲಿದ್ದಂತ ಸಿಬ್ಬಂದಿಗಳು ಯಾರೂ ಕೂಡ ಬದುಕುಳಿಯುವಂತಹ ಸಾಧ್ಯತೆ ಇಲ್ಲ ಅನ್ನುವಂತಹ ಒಂದಷ್ಟು ಮಾಹಿತಿಗಳು ಇತ್ತು. ಬಟ್ ಆದ್ರೆ ಸರಿಯಾದಂತಹ ಸ್ಪಷ್ಟತೆ ಲೆಕ್ಕಾಚಾರ ಇಲ್ಲದೆ ಇದ್ದಂತ ಕಾರಣಕ್ಕಾಗಿ ಅದು ವಿಚಾರಗಳು ಗೊತ್ತಾಗಿರಲಿಲ್ಲ. ಬಟ್ ಈಗ ಅಲ್ಲಿದ್ದಂಥವರೆಲ್ಲರೂ ಕೂಡ ಸಾವನ್ನಪ್ಪಿದ್ದಾರೆ ಅನ್ನುವಂಥ ಅಂಶ ಆ ವಿಚಾರ ಗೊತ್ತಾಗ್ತದೆ. ಬಟ್ ಆದ್ರೆ ಈಗಿರುವಂತಹ ಪ್ರಶ್ನೆ, ಕಟ್ಟಡದ ಒಳಭಾಗದಲ್ಲಿ ಎಷ್ಟು ಜನ ಇದ್ರು ಅಂತ. ಕಾರಣ ಅದಾದಂತ ಸಂದರ್ಭ ಊಟದ ಸಂದರ್ಭ, ಅಂದ್ರೆ ಊಟದ ಸಮಯ ಆಗಿತ್ತು. ಊಟದ ಸಮಯಕ್ಕೆ ಕ್ಯಾಂಟೀನ್ ಅನೇಕ ವಿದ್ಯಾರ್ಥಿಗಳು ಕೂಡ ಬಂದಿದ್ರು. ಆ ಸಮಯದಲ್ಲೇ ಕ್ರ್ಯಾಶ್ ಆಗಿರುವಂತ ಕಾರಣಕ್ಕಾಗಿ ಕಟ್ಟಡದ ಕ್ಯಾಂಟೀನ್ ಭಾಗಕ್ಕೆ ವಿಮಾನ ಗುದ್ದಿರುವಂತ ಪರಿಣಾಮವಾಗಿ ಅಲ್ಲೂ ಕೂಡ ಒಂದು 30ರಿಂದ 40 ಜನ ವಿದ್ಯಾರ್ಥಿಗಳು ಊಟಕ್ಕೆ ಬಂದಿದ್ರು ಅನ್ನುವಂತ ಮಾಹಿತಿಗಳು ಇದೆ. ಅದರಲ್ಲಿ ಈಗ ಒಂದಷ್ಟು ಜನ ಸಾವನ್ನಪ್ಪಿದ್ದಾರೆ ಎನ್ನುವಂತಹ ಮಾಹಿತಿಗಳು ಸಿಗ್ತಾ ಇದೆ. ಬಟ್ ಆದ್ರೆ ಒಳಭಾಗದಲ್ಲಿ ಇದ್ದಂತವ್ರು ಎಷ್ಟು ಜನ ಸಾವನ್ನಪ್ಪಿದ್ದಾರೆ ಅನ್ನುವಂತ ಕ್ಲಿಯರ್ ಪಿಕ್ಚರ್ ಇನ್ನೂ ಕೂಡ ಸಿಗ್ತಾ ಇಲ್ಲ. ಯಾಕಂದ್ರೆ ಕ್ಲಿಯರ್ ಆಗಿ ಯಾರು ಎಷ್ಟು ಜನ ಅಲ್ಲಿ ಒಳಭಾಗದಲ್ಲಿ ಇದ್ರು ಅನ್ನುವಂತ ಮಾಹಿತಿ ಇನ್ನೂ ಕೂಡ ಸ್ಪಷ್ಟವಾಗಿ ಸಿಕ್ಕಿಲ್ಲ. ಬಟ್ ಜನ ಅಲ್ಲೂ ಕೂಡ ಹೆಚ್ಚಾಗಿ ಇದ್ರು ಅನ್ನುವಂತ ಮಾಹಿತಿಗಳಷ್ಟೇ ಸಿಗ್ತಾ ಇದೆ. ಸ್ಫೋಟ ಆಗ್ತಾ ಇದ್ದಂಗೆ ಒಂದಷ್ಟು ಗೋಡೆಗಳು ಬೀಳ್ತಾ ಇದ್ದಾಗೇನೆ ಒಂದಷ್ಟು ಜನ ಆಚೆ ಓಡ್ ಬರ್ತಾರೆ. ಜೊತೆಗೆ ದಟ್ಟವಾದಂತ ಹೊಗೆ ಎಲ್ಲ ಕಡೆ ತುಂಬಿದ್ದಂತ ಕಾರಣಕ್ಕಾಗಿ ಒಂದಷ್ಟು ಜನರಿಗೆ ಯಾವ ಕಡೆ ಹೋಗಬೇಕು ಅನ್ನುವಂತ ದಾರಿಗಳು ಕೂಡ ಗೊತ್ತಾಗಿಲ್ಲ. ಸೊ ಆ ಕಾರಣಕ್ಕಾಗಿ ಒಳಭಾಗದಲ್ಲಿ ಎಷ್ಟು ಜನ ಇದ್ರು, ಅದಾದ ಮೇಲೆ ಅದರ ಇಂಪ್ಯಾಕ್ಟ್ ಇಂದ ಎಷ್ಟು ಜನಕ್ಕೆ ಅಪಾಯ ಆಗಿದೆ, ಎಷ್ಟು ಜನ ಸಾವನ್ನಪ್ಪಿದ್ದಾರೆ ಎನ್ನುವಂತಹ ಒಂದಷ್ಟು ಪ್ರಶ್ನೆಗಳು ಹಾಗೇ ಇದೆ. ಎಲ್ಲರ ಮೃತದೇಹಗಳನ್ನ ಮೊದಲಿಗೆ ವಿಮಾನದ ಅಪಘಾತ ಏನಾಯ್ತು ಅಲ್ಲಿದ್ದಂತ ಮೃತದೇಹಗಳ ಜೊತೆಗೆ ಇವರನ್ನು ಕೂಡ ಪ್ರತ್ಯೇಕಿಸಿದ ನಂತರವೇ ಅಷ್ಟೇ ಒಳಭಾಗದಲ್ಲಿ ಎಷ್ಟು ಜನ ಇದ್ರು, ಎಷ್ಟು ಜನ ಸಾವನ್ನಪ್ಪಿದ್ದಾರೆ, ಎಷ್ಟು ಜನ ಗಂಭೀರವಾಗಿ ಗಾಯಗೊಂಡಿದ್ದಾರೆ ಅನ್ನುವಂತಹ ವಿಚಾರ ಗೊತ್ತಾಗುತ್ತೆ. ಮೊದಲು ಈಗ ಕಟ್ಟಡದ ಒಳಭಾಗದಲ್ಲಿರುವಂತವರನ್ನ ಆಚೆ ತೆಗೆದ ಮೇಲೆ ಎಷ್ಟು ಜನ ಹೇಗೆ ಬೇರೆ ಬೇರೆಯವರ ಅಥವಾ ಹೇಗೆ, ಯಾಕಂದ್ರೆ ಅಲ್ಲಿದ್ದಂತ ಮೃತದೇಹಗಳೆಲ್ಲವೂ ಕೂಡ ಚಿಂದಿಯಾಗಿರುವಂತಹ ಮೃತದೇಹಗಳು ಬಿದ್ದಿದೆ. ಜೊತೆಗೆ ವಿಮಾನದಲ್ಲಿದ್ದಂತ ಮೃತದೇಹಗಳು ಕೂಡ ಕಟ್ಟಡದ ಒಳಭಾಗದಲ್ಲಿ ಒಂದಷ್ಟು ಬಿದ್ದಿರುವಂತಹ ಕಾರಣಕ್ಕಾಗಿ ಎಲ್ಲರನ್ನ ಕೂಡ ಸಪರೇಟ್ ಪ್ರತ್ಯೇಕಿಸಿದ ನಂತರದಲ್ಲಿ ಎಷ್ಟು ಜನರ ಸಾವಾಗಿದೆ ಅನ್ನುವಂತಹ ಕ್ಲಿಯರ್ ಪಿಕ್ಚರ್ ಸಿಗುತ್ತೆ. ಬಟ್ ಸದ್ಯಕ್ಕೆ ಸಿಗ್ತಾ ಇರುವಂತಹ ಮಾಹಿತಿಯ ಪ್ರಕಾರ ವಿಮಾನದಲ್ಲಿ ಇದ್ದಂಥವರೆಲ್ಲ ಪ್ರಯಾಣಿಕರು ಏನಿದ್ರು ಅವರೆಲ್ಲರೂ ಕೂಡ ದುರಂತದಲ್ಲಿ ಭೀಕರವಾಗಿ ಸಾವನ್ನಪ್ಪಿದ್ದಾರೆ. ಅದನ್ನ ಉಳಿದಂತೆ ಅದರ ಉಳಿದ ಭಾಗವಾಗಿ ಈಗ ಕಟ್ಟಡದ ಒಳಭಾಗದಲ್ಲಿ ಇನ್ನೂ ಎಷ್ಟು ಜನ ಸಿಲುಕಿದ್ರು, ಅದರಲ್ಲಿ ಎಷ್ಟು ಜನ ಸಾವಾಗಿದ್ದಾರೆ ಎನ್ನುವಂತಹ ಮಾಹಿತಿ ಸದ್ಯಕ್ಕೆ ಸಿಗಬೇಕಿದೆ. ಅರುಣ್.